ಚಳಿಗಾಲ ಪ್ರಾರಂಭವಾಗ್ತಿದ್ದ ಹಾಗೆ ನಮ್ಮಲ್ಲಿ ಅನೇಕರಿಗೆ ಹಲವಾರು ಆರೋಗ್ಯದ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತವೆ. ಉದಾಹರಣೆಗೆ ಶೀತ, ನೆಗಡಿ, ಅಲರ್ಜಿ, ಸೈನಸ್, ಅಸ್ತಮಾ ಇರುವವರಲ್ಲಿ ಚಳಿಗಾಲದಲ್ಲಿ ಈ ಸಮಸ್ಯೆಗಳು ಹೆಚ್ಚಾಗುವುದನ್ನು ನಾವು ಕಾಣಬಹುದು. ಚಳಿಗಾಲದಲ್ಲಿ ಕಾಡುವಂತಹ ಮತ್ತೊಂದು ಸಮಸ್ಯೆ ಮೈಕೈ ನೋವು ಹೆಚ್ಚಾಗುವಂತಹದ್ದು ಹಾಗೂ ಚರ್ಮದ ಸಮಸ್ಯೆ ಕೂಡ ಚಳಿಗಾಲದಲ್ಲಿ ನಮ್ಮನ್ನು ಹೆಚ್ಚಾಗಿ ಕಾಡುತ್ತೆ. ಈ ಎಲ್ಲ ಸಮಸ್ಯೆಗಳಿಗೆ ಆಯುರ್ವೇದದಲ್ಲಿ ಹೇಳಿರುವಂತಹ ಪರಿಹಾರಗಳನ್ನು ನಾವು ತಿಳಿಯೋಣ. ಚಳಿಗಾಲದಲ್ಲಿ ಬೆಳಗ್ಗೆ ಬೇಗ ಏಳೋದು ಬೇಡ ಅಂತ ಕಾಣುತ್ತೆ, ಬೆಚ್ಚಗೆ ಮಲ್ಕೊಳ್ಳೋಣ ಅಂತ ಅನಿಸುತ್ತೆ. ಆದರೂ ಕೂಡ ಆಯುರ್ವೇದ ಹೇಳುತ್ತೆ ಎಲ್ಲ ಕಾಲದಲ್ಲಿಯೂ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ದಿನವೂ ಅಭ್ಯಂಗ ಸ್ನಾನ ಮಾಡಬೇಕು ಅಂತ. ಅದರಲ್ಲೂ ಚಳಿಗಾಲದಲ್ಲಂತೂ ಬಿಡಲೇಬಾರ್ದು ಅಂತ. ದಿನನಿತ್ಯವೂ ಎಳ್ಳೆಣ್ಣೆ ಅಥವಾ ಕೊಬ್ಬರಿ ಎಣ್ಣೆಯನ್ನು ಲೇಪಿಸಿಕೊಂಡು ಇಡೀ ದೇಹಕ್ಕೂ ಮಸಾಜ್ ಮಾಡಿ ಸ್ವಲ್ಪ ಹೊತ್ತು ಬಿಟ್ಟು ಬೆಚ್ಚಗಿನ ನೀರಿನಿಂದ ಸ್ನಾನ ಮಾಡಬೇಕು. ಇದರಿಂದ ಚರ್ಮದಲ್ಲಿ ಕಾಂತಿ ಹೆಚ್ಚುವುದರ ಜೊತೆಗೆ ಕೈಕಾಲು, ಬೆನ್ನು, ಸೊಂಟ ಮುಂತಾದ ಹಲವಾರು ನೋವುಗಳು ಕಡಿಮೆ ಆಗ್ತವೆ ಹಾಗೂ ಚರ್ಮದ ಸಮಸ್ಯೆಗಳು ಕೂಡ ಕಡಿಮೆಯಾಗುತ್ತೆ ಅಂತ ಆಯುರ್ವೇದ ಹೇಳುತ್ತೆ. ಗಂಭೀರವಾದ ಚರ್ಮದ ಸಮಸ್ಯೆ ಉಳ್ಳವರು ವೈದ್ಯರ ಸಲಹೆಯ ಮೇರೆಗೆ ಅಭ್ಯಂಗ ಮಾಡಬಹುದು. ವ್ಯಾಯಾಮ, ಯೋಗ, ಪ್ರಾಣಾಯಾಮ, ಧ್ಯಾನ ಇವುಗಳು ನಮ್ಮ ದಿನಚರಿಯ ಒಂದು ಭಾಗ ಆಗಿರಬೇಕು ಅಂತ ಆಯುರ್ವೇದ ತಿಳಿಸುತ್ತೆ. ಅದರಲ್ಲೂ ಚಳಿಗಾಲದಲ್ಲಿ ಇವುಗಳನ್ನು ಮಾಡೋದ್ರಿಂದ ದೇಹದ ಶಕ್ತಿ ಇನ್ನಷ್ಟು ಹೆಚ್ಚಾಗುತ್ತೆ. ಮಂಡಿ, ಕುತ್ತಿಗೆ, ಸೊಂಟ, ಬೆನ್ನು, ಕೈಕಾಲು ಇನ್ನಿತರ ನೋವಿನ ಸಮಸ್ಯೆ ಉಳ್ಳಂತಹವರು ವೈದ್ಯರ ಹಾಗೂ ತಜ್ಞರ ಸಲಹೆಯನ್ನು ಪಡೆದು ವ್ಯಾಯಾಮ ಅಥವಾ ಯೋಗವನ್ನು ಮಾಡಬೇಕು. ಚಳಿಗಾಲದಲ್ಲಿ ಸೂರ್ಯಾಸ್ತ ಬೇಗನೆ ಆಗುತ್ತೆ. ಆದ್ದರಿಂದ ನಾವು ರಾತ್ರಿ ಬೇಗ ಊಟ ಮಾಡಿ ಬೇಗ ನಿದ್ದೆ ಮಾಡೋದು ಒಳ್ಳೆಯದು. ಹಗಲು ನಿದ್ದೆ ಮಾಡುವುದು ಯಾವ ಕಾಲದಲ್ಲಿಯೂ ಒಳಿತಲ್ಲ. ಚಳಿಗಾಲದಲ್ಲಿ ಜೀರ್ಣಶಕ್ತಿಯು ಹೆಚ್ಚಾಗಿರುತ್ತೆ. ಆದ್ದರಿಂದ ದೇಹಕ್ಕೆ ಬೇಕಾದಂತಹ ಒಳ್ಳೆಯ ಕೊಬ್ಬಿನ ಅಂಶವನ್ನು ಹೊಂದಿರುವಂತಹ ಆಹಾರಗಳಾದ ಶೇಂಗಾ, ಎಳ್ಳು, ಕೊಬ್ಬರಿ, ಬಾದಾಮಿ, ಅಗಸೆ, ಬೆಣ್ಣೆ, ತುಪ್ಪ ಇವುಗಳನ್ನು ನಿಯಮಿತವಾಗಿ ಅಲ್ಪ ಪ್ರಮಾಣದಲ್ಲಿ ಪ್ರತಿನಿತ್ಯವೂ ಸೇವಿಸಬೇಕು. ಆದರೆ ಎಣ್ಣೆಯಲ್ಲಿ ಕರಿದಂತಹ ಪದಾರ್ಥಗಳ ಸೇವನೆ ಒಳ್ಳೆಯದಲ್ಲ. ದಿನನಿತ್ಯವೂ ನಮ್ಮ ದೇಹಕ್ಕೆ ಬೇಕಾದಷ್ಟು ನೀರನ್ನು ಕೂಡ ಸೇವಿಸಬೇಕು. ಇತ್ತೀಚಿನ ದಿನಗಳಲ್ಲಿ ನಾವು ಒಳಗಡೆ ಇರೋದೇ ಹೆಚ್ಚು, ಹೊರಗಡೆ ಸೂರ್ಯನ ಬಿಸಿಲಿಗೆ ಹೋಗೋದು ತುಂಬ ಕಡಿಮೆ. ಆದ್ದರಿಂದ ನಮ್ಮಲ್ಲಿ ಹಲವರಿಗೆ ವಿಟಮಿನ್ ಡಿ ಕೊರತೆ ಕಾಣಿಸ್ಕೊಳ್ತಾ ಇದೆ. ಇದಕ್ಕೆ ಪರಿಹಾರವಾಗಿ ಬೆಳಗ್ಗೆ ಅಥವಾ ಸಂಜೆ ಪ್ರತಿನಿತ್ಯವೂ ಅರ್ಧ ಗಂಟೆ ಸೂರ್ಯನ ಬಿಸಿಲಿಗೆ ಮೈಯೊಡ್ಡೋದ್ರಿಂದ ನಮಗೆ ಸಾಕಷ್ಟು ಆರೋಗ್ಯದ ಲಾಭಗಳು ದೊರಕುವುದರ ಜೊತೆಗೆ ವಿಟಮಿನ್ ಡಿ ಕೊರತೆ ಎಂದಿಗೂ ಕಾಡೋದಿಲ್ಲ.